ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ, ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಗೊತ್ತೇ ಇರುವುದಿಲ್ಲ ಈ ವಿಷಯ. ಅವರ ದೇಹದಲ್ಲೇ ದೇವಿ ಇದ್ದಾಳೆ, ಅವರ ದೇಹದಲ್ಲೇ ದೇವರು ನೆಲೆಸಿದ್ದಾರೆ, ಅಥವಾ ಅವರಿಗೆ ದೈವಿಕ ಕಳೆ ಇದೆ, ಅವರು ಹೇಳಿದ್ದೆಲ್ಲ ನಿಜ ಮಾಡುವ ಶಕ್ತಿಯನ್ನು ಅವರು ಹೊಂದಿದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಇವಾಗ ನಾನು ದೈವಿಕ ಶಕ್ತಿ ಇರುವ ಹೆಣ್ಣು ಮಕ್ಕಳಲ್ಲಿ ಕಂಡು ಬರುವ 12 ಲಕ್ಷಣಗಳನ್ನು ಹೇಳ್ತೇನೆ. ಈ ಲಕ್ಷಣಗಳಲ್ಲಿ ಒಂದು ಲಕ್ಷಣ ನಿಮ್ಗೆ ಇದ್ರೂ ಕೂಡ ಆಯ್ತಾ, ಈ ಒಂದು ಲಕ್ಷಣ ಇದ್ರೂ ಕೂಡ ಸಾಕಾಗುತ್ತೆ. ನೀವು ದೇವರ ಆಶೀರ್ವಾದ ಹೊಂದಿದ್ದೀರಾ ಅಥವಾ ನಿಮ್ಗೆ ದೈವಿಕ ಕಳೆ ಇದೆ, ನೀವು ಏನು ಹೇಳಿದ್ರು ಕೂಡ ಅದು ಆಗುವ ಚಾನ್ಸಸ್ ಇರುತ್ತೆ ಅಂತ ಹೇಳ್ಕೊಂಡು ನೀವೇ ತಿಳ್ಕೊಳ್ಬೇಕು. ಆದ್ರಿಂದ ನಾನು ಹೇಳ್ತಿರೋದು 12 ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ಕೊಂಡು. ಒಂದು ವೇಳೆ 12ರಲ್ಲಿ ಒಂದು ಲಕ್ಷಣ ಇದ್ರೂ ಕೂಡ ನೀವು ಸಾಕ್ಷಾತ್ ಮಹಾಲಕ್ಷ್ಮಿ ಅಥವಾ ಪಾರ್ವತಿಯ ಸ್ವರೂಪರಾಗಿರ್ತೀರಾ. ನೋಡಿ, ಇವಾಗ ಮೊದಲನೇ ಲಕ್ಷಣ ಯಾವುದು ಅಂತ ಹೇಳಿದ್ರೆ, ಯಾವ ಹೆಣ್ಣು ಮಕ್ಕಳಿಗೆ ಅಥವಾ ಗೃಹಿಣಿಯರಿಗೆ ಏನಾಗತ್ತಂತ ಹೇಳಿದ್ರೆ, ಬೆಳಗ್ಗಿನ ಜಾವ 3 ಗಂಟೆಯಿಂದ 5 ಗಂಟೆಯ ಒಳಗಡೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಲಾರಾಮ್ ಕೂಡ ಇಟ್ಕೊಳ್ಳದೆ ಎಚ್ಚರ ಆಗುತ್ತೆ ನೋಡಿ, ಅಂಥವರಿಗೆ ದೈವಿಕ ಶಕ್ತಿ ಇದೆ ಅಂತ ಹೇಳ್ಕೊಂಡು ಅರ್ಥ. ನಾವು ಏನು ಮಾಡ್ತೇವೆ ಕೆಲವು ಹೆಣ್ಣು ಮಕ್ಕಳು ಅಂತ ಹೇಳ್ಕೊಂಡು ಹೇಳಿದ್ರೆ, ದೈವಿಕ ಶಕ್ತಿ ಇದೆ, ನಮಗೆ ಎಚ್ಚರ ಆಗುತ್ತೆ, ಅಲಾರಾಮ್ ಬೇಕಂತ ಅಗತ್ಯನೇ ಇಲ್ಲ. 3 ಗಂಟೆಯಿಂದ 5 ಗಂಟೆ ಒಳಗಡೆ ಎಚ್ಚರ ಆದರೂ ಕೂಡ ನಾವು ಮಲಗಿಯೇ ಇರ್ತೇವೆ ಇನ್ನು, ಆಯ್ತಾ. ನಮಗೆ ಅಂದರೆ ಏಳುವುದೇ ಇಲ್ಲ, ಚಳಿ ಆಗಲಿ ಬೇರೆ ಯಾವುದೇ ಒಂದು ಕಾರಣದಿಂದ ಮಲಗಿರ್ತೇವೆ. ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ, ಯಾವ ಹೆಣ್ಣು ಮಕ್ಕಳಿಗೆ ನೋಡಿ 3 ಗಂಟೆಯಿಂದ 5 ಗಂಟೆ ಒಳಗೆ ಎಚ್ಚರ ಆಗ್ತದೆ ನೋಡಿ, ಅವರು ಏನು ಎಣಿಸಿದರೂ ಕೂಡ ಅದು ನಿಜ ಆಗುತ್ತೆ. ಪ್ರಕೃತಿ ನಿಮಗೆ ಉಂಟಲ್ಲ ಸಹಾಯ ಮಾಡ್ತಾ ಇರುತ್ತೆ, ಅಂದರೆ ಯೂನಿವರ್ಸ್ ನಿಮಗೆ ಸಹಾಯ ಮಾಡ್ತಾ ಇರುತ್ತೆ ಅಂತ ಹೇಳ್ಕೊಂಡು ಅರ್ಥ. ಇನ್ನು ಮುಂದಾದರೂ ಉಂಟಲ್ಲ ನಿಮಗೆ ಒಂದು ವೇಳೆ ದೈವಿಕ ಶಕ್ತಿ ಇರುವ ಮಹಿಳೆಯರು ನೀವು, ಆಯ್ತಾ, ಬೆಳಗಿನ ಜಾವ ಉಂಟಲ್ಲ 3 ಗಂಟೆಯಿಂದ 5 ಗಂಟೆ ಒಳಗಡೆ ಎಚ್ಚರ ಆದರೆ ದಯವಿಟ್ಟು ಪುನಃ ಮಲಗಲಿಕ್ಕೆ ಹೋಗಬೇಡಿ, ಎದ್ದು ಬಿಡಿ. ಎದ್ದು ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ಏನು ಎಣಿಸ್ತೀರ ನೋಡಿ ಅದೆಲ್ಲ ನಿಮ್ಮ ಕೈಯಲ್ಲಿ ಮಾಡ್ಲಿಕ್ಕಾಗುತ್ತೆ. ನೀವು ಎಂತ ಎಣಿಸಿದ್ರು ಕೂಡ ಅದು ಕಾರ್ಯ ಆಗುತ್ತೆ. ಆಗ ಎರಡನೇ ಲಕ್ಷಣ ಯಾವುದು ಇರುತ್ತಂತ ಹೇಳಿದರೆ, ಮಕ್ಕಳು ಮತ್ತು ಮೂಕ ಪ್ರಾಣಿಗಳು ನಿಮ್ಮ ಹತ್ರ ಆಕರ್ಷಣೆ ಆಗುತ್ತೆ. ಕೆಲವೊಂದು ಮಕ್ಕಳು ಯಾವ ಥರ ಇರ್ತಾರೆ ಅಂತ ಹೇಳಿದರೆ, ತುಂಬ ಹಠ ಮಾಡ್ತಾ ಇರ್ತಾರೆ. ಆದರೆ ಈ ದೈವಿ ಶಕ್ತಿ ಇರುವ ಹೆಣ್ಣು ಮಕ್ಕಳು ಅಥವಾ ಗೃಹಿಣಿಯರು ಅವರನ್ನು ಮುಟ್ಟಿದ ಕೂಡಲೇ ಅಥವಾ ಎತ್ಕೊಂಡು ಕೂಡಲೇ ಏನಾಗುತ್ತೆ ಅಂತ ಹೇಳಿದರೆ, ಅವರು ಅಳುವುದನ್ನು ಸ್ಟಾಪ್ ಮಾಡ್ತಾರೆ. ಇನ್ನು ಕೆಲವು ಮೂಕ ಪ್ರಾಣಿಗಳು ಕೂಡ ಹಾಗೆ, ಮೂಕ ಪ್ರಾಣಿಗಳಿಗೆ ಗೊತ್ತಾಗುತ್ತಂತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳ್ಕೊಂಡು. ಈ ದೈವಿಕ ಶಕ್ತಿ ಇರುವ ಹೆಣ್ಣು ಮಕ್ಕಳನ್ನು ಅಥವಾ ಗೃಹಿಣಿಯನ್ನು ನೋಡಿದಾಗ ಏನು ಮಾಡುತ್ತಂತ ಹೇಳಿದ್ರೆ, ಆ ಮೂಕ ಪ್ರಾಣಿಗಳು ಪ್ರೀತಿಯನ್ನು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅವರ ಹತ್ತಿರಕ್ಕೆ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಪಕ್ಷಿ ಆಗಲಿ, ಪ್ರಾಣಿ ಆಗಲಿ, ಹಸು ಆಗಲಿ, ನಾಯಿ ಆಗಲಿ, ಬೆಕ್ಕಾಗಲಿ, ಯಾವುದಾದ್ರೂ ಬೇಕಾದರೆ ಆಗಲಿ, ನಿಮ್ಮನ್ನು ನೋಡಿದ ಕೂಡಲೇ ನಿಮಗೆ ಅಂದರೆ ಅದು ನೀವು ಸಾಕಿರುವುದಲ್ಲ, ಆದರೂ ಕೂಡ ನಿಮ್ಮನ್ನು ನೋಡಿದ ಕೂಡಲೇ ನಿಮ್ಮ ಹತ್ತಿರ ಬರ್ತಾ ಉಂಟು ಅಂತ ಹೇಳ್ಕೊಂಡಾದರೆ, ಅಥವಾ ಯಾವುದಾದ್ರೂ ಮಕ್ಕಳು ಉಂಟಲ್ಲ ನಿಮ್ಮ ಹತ್ರ ಜಾಸ್ತಿ ಇಷ್ಟಪಡ್ತಾರೆ, ನಿಮ್ಮನ್ನು ನೋಡಿದ ಕೂಡಲೇ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮನ್ನು ನೋಡಲಿಕ್ಕೆ ನಿಮ್ಮ ಹತ್ತಿರ ಬರ್ತಾರೆ ಅಂತ ಹೇಳ್ಕೊಂಡು ಆದರೆ ಉಂಟು ನೋಡಿ. ಯಾರಿಗೆ ದೈವಿಕ ಶಕ್ತಿ ಇದೆ ನೋಡಿ, ಅಂತಹ ಹೆಣ್ಣು ಮಕ್ಕಳಿಗೆ ಮಾತ್ರ ಇಂತಹ ಮುಗ್ಧ ಪ್ರಾಣಿಗಳು, ಮಕ್ಕಳು ಕೂಡ ಆಯ್ತಾ, ಮುಗ್ಧರೇ ಅಲ್ವಾ, ಚಿಕ್ಕ ಮಕ್ಕಳಿಗೆ ಏನು ಕೂಡ ಗೊತ್ತಾಗೋದಿಲ್ಲ. ದೊಡ್ಡವರಿಗಾದರೂ ಗೊತ್ತಿರುತ್ತೆ, ಶ್ರೀಮಂತರು ಬಡವರು ಅಂತ ಹೇಳ್ಕೊಂಡು ವ್ಯತ್ಯಾಸ ಗೊತ್ತಿರುತ್ತೆ. ಮಕ್ಕಳಿಗೆ ಅದು ಯಾವುದೇ ಕೂಡ ವ್ಯತ್ಯಾಸ ಗೊತ್ತಿರೋದಿಲ್ಲ. ಯಾವ ಮುಗ್ಧ ಪ್ರಾಣಿಗಳು ಅಥವಾ ಮಕ್ಕಳು ನಿಮ್ಮ ಹತ್ರ ಆಕರ್ಷಿತರಾಗ್ತಿದ್ದಾರೆ, ನಿಮ್ಮನ್ನು ನೋಡಿದ ಕೂಡಲೇ ಅಟ್ರಾಕ್ಟ್ ಆಗ್ತಿದ್ದಾರೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನಿಮಗೆ 100ಗೆ 100% ದೈವಿಕ ಶಕ್ತಿ ಇದೆ ಅಂತ ಹೇಳ್ಕೊಂಡು ನೋಡಿ. ಇವಾಗ ದೈವಿಕ ಶಕ್ತಿ ಇರುವ ಮಹಿಳೆಯರಲ್ಲಿ ಕಂಡು ಬರುವ 3ನೇ ಲಕ್ಷಣ ಯಾವುದು ಅಂತ ಹೇಳಿದ್ರೆ, ಕೈ ರುಚಿ ಅಂತ ಹೇಳಿದ ಕೂಡಲೇ ನೀವು ಎಣಿಸ್ಕೊಳ್ಬೋದು, ಆಯ್ತಾ, ಎಲ್ಲರೂ ಕೂಡ ನಾವೆಲ್ಲ ರುಚಿಯಾಗಿ ಅಡುಗೆ ಮಾಡ್ತೇವೆ ಅಂತ ಹೇಳ್ಕೊಂಡು. ರುಚಿಯಾಗಿ ಅಡುಗೆ ಮಾಡ್ತಾರೆ ನೋಡಿ, ಅವರಿಗೆಲ್ಲ ದೈವಿಕ ಶಕ್ತಿ ಇರುವುದಿಲ್ಲ. ಯಾಕಂತ ಹೇಳಿದರೆ, ಇಂಗು ಮತ್ತು ತೆಂಗು ಇದ್ರೆ ಉಂಟಲ್ಲ, ಮಂಗ ಕೂಡ ಅಡುಗೆ ಮಾಡ್ತದೆ ಅಂತ ಹೇಳ್ಕೊಂಡು ನೀವು ಗಾದೆ ಕೇಳಿರ್ತೀರ. ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡುಗೆ ಮಾಡ್ತದೆ ಅಂತ. ಏನು ವಸ್ತು ಬಳಸದೆ ಕೂಡ, ಯಾವುದೇ ಐಟಮ್ ಇಲ್ಲ ಅಂತ ಹೇಳಿದ್ರು ಕೂಡ ಅವರು ಅಡುಗೆ ಮಾಡ್ತಾರೆ, ಅದು ರುಚಿಯಾಗಿರುತ್ತೆ. ಅವರು ಬಡಿಸಿದ ಕೂಡಲೇ ಉಂಟಲ್ಲ, ಒಬ್ಬರಿಗೆ ತೃಪ್ತಿ ಆಗುತ್ತೆ, ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದೀರಾ, ನೀವು ಊಟ ಬಡಿಸಿದ ಕೂಡಲೇ ನನಗೆ ಒಂಥರ ತೃಪ್ತಿ ಆಯಿತು, ಹೊಟ್ಟೆ ತುಂಬಿತು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಅಂತಹ ಹೆಣ್ಣು ಮಕ್ಕಳಲ್ಲಿ ಕೂಡ ದೈವಿಕ ಶಕ್ತಿ ನೆಲೆಸಿದೆ ಅಂತ ಹೇಳ್ಕೊಂಡು ಅರ್ಥ. ಇವಾಗ ನೀವು ಒಂದು ವೇಳೆ ನಿಮಗೆ ಅಡುಗೆ ಮಾಡ್ತಿದ್ದೀರಾ, ನೀವು ಅದಕ್ಕೆ ಕೆಲವೊಂದು ಐಟಮ್ ನಿಮ್ಮ ಮನೆಯಲ್ಲಿ ಇರುವುದಿಲ್ಲ, ಆದರೂ ಕೂಡ ನಿಮ್ಮ ಅಡುಗೆ ತುಂಬ ಟೇಸ್ಟ್ ಆಗಿರುತ್ತೆ, ಎಲ್ಲರೂ ಕೂಡ ಹೊಗಳ್ತಾರೆ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಹೇಳ್ಕೊಂಡು ಹೇಳಿದರೂ ಕೂಡ ನೀವು ಉಂಟಲ್ಲ ಮಾಮೂಲಿ ಹೆಂಗಸರು ಅಥವಾ ಹೆಣ್ಣು ಮಕ್ಕಳಲ್ಲ, ನೀವು ದೈವಿಕ ಕಳೆ ಇರುವ ಹೆಣ್ಣು ಮಕ್ಕಳು. ನಿಮಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಆಶೀರ್ವಾದವೇ ಇದೆ ಅಂತ ಹೇಳ್ಕೊಂಡು ಅರ್ಥ. ಇವಾಗ ದೈವಿಕ ಶಕ್ತಿ ಇರುವ ಹೆಣ್ಣು ಮಕ್ಕಳ 4ನೇ ಲಕ್ಷಣ ಯಾವುದು ಅಂತ ಹೇಳಿದ್ರೆ, ಅವರಿಗೆ ಮುನ್ಸೂಚನೆ ಸಿಗುತ್ತೆ. ಅಂದರೆ ಮುಂದೆ ಏನಾದರೂ ಕೆಟ್ಟದಾಗ್ತದೆ ಅಥವಾ ಮುಂದೆ ಏನಾದರೂ ದುರ್ಘಟನೆ ನಡೆಯುತ್ತೆ, ಮುಂದೆ ಯಾರಿಗೋ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಅವರಿಗೆ ಮೊದಲೇ ಗೊತ್ತಾಗುತ್ತೆ. ಮತ್ತೆ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಕನಸು ಕಂಡಿರ್ತಾರಲ್ಲ ರಾತ್ರಿ, ಅದು ಬೆಳಿಗ್ಗೆ ಆಗುವಾಗ ಅದು ನಿಜ ಆಗಿರುತ್ತೆ.
ಅವರಿಗೆ ಆಶ್ಚರ್ಯ ಆಗುತ್ತೆ. ಏನಂತ ಹೇಳಿದ್ರು, ಅಯ್ಯೋ ನಾನು ರಾತ್ರಿ ಅಷ್ಟು ಈ ಥರ ಕನಸು ಕಂಡಿದ್ದೆ, ಅದು ಬೆಳಿಗ್ಗೆ ನಿಜ ಆಯ್ತಲ್ವಾ ಅಂತ ಹೇಳ್ಕೊಂಡು. ಯಾರಾದ್ರದ್ದು ಸಾವಿನ ಸೂಚನೆ ಅಥವಾ ಅನಾರೋಗ್ಯ ಬರುತ್ತೆ, ಅದರದ್ದು ಎಲ್ಲರದ್ದು ಸೂಚನೆ ಕೂಡ ಇವರಿಗೆ ಸಿಗ್ತಾ ಇರುತ್ತೆ, ಮೊದಲೇ ಗೊತ್ತಾಗುತ್ತೆ ಅವರಿಗೆ, ಆಯಿತಾ. ಇಂತಹ ಮಹಿಳೆಯರಿಗೆ ಉಂಟಲ್ಲ, ಯಾರಿಗಾದರೂ ತೊಂದರೆ ಆಗ್ತದೆ ಅಂತ ಹೇಳುವಾಗ ಉಂಟಲ್ಲ, ಅವರ ದೇಹದಲ್ಲಿ ಅಥವಾ ಅವರ ಮನಸ್ಸಿನಲ್ಲಿ ಒಂಥರ ಇರುಸು ಮುರುಸು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೋ ತೊಂದರೆ ಆಗ್ತದೇನೋ, ಯಾರಿಗೋ ಏನೋ ಹಿಂಸೆ ಅನುಭವಿಸ್ತಾರೇನೋ, ಯಾರಿಗೋ ಏನೋ ಕಷ್ಟ ಆಗುತ್ತೇನೋ ಅಂತ ಹೇಳ್ಕೊಂಡು ಇವರಿಗೆ ಮೊದಲೇ ಗೊತ್ತಾಗುತ್ತೆ. ಅಂತಹ ಮಹಿಳೆಯರು ಕೂಡ, ಅಂತಹ ಹೆಣ್ಣು ಮಕ್ಕಳು ಕೂಡ ದೈವಿ ಸ್ವರೂಪರಾಗಿರ್ತಾರೆ ಅಂತ ಹೇಳ್ಕೊಂಡು ಅರ್ಥ. ಇವಾಗ ದೈವಿ ಶಕ್ತಿ ಇರುವ ಮಹಿಳೆಯರ 5ನೇ ಲಕ್ಷಣ ಯಾವುದು ಅಂತ ಹೇಳಿದ್ರೆ, ಇವರು ಉಂಟಲ್ಲ ಒಣಗಿದ ಗಿಡವನ್ನು ಕೂಡ ಜೀವಂತ ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಹಾಗಂತ ಹೇಳ್ಕೊಂಡು ತುಂಬ ಒಣಗಿದ ಮರಗಳನ್ನೆಲ್ಲ ಜೀವಂತ ಮಾಡಿಸ್ಲಿಕ್ಕೆ ಯಾರಿಗೂ ಕೂಡ ಆಗುದಿಲ್ಲ, ಸತ್ತ ಮರವನ್ನು ಜೀವಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಈ ದೈವಿ ಶಕ್ತಿ ಇರುವ ಹೆಣ್ಣು ಮಕ್ಕಳು ಉಂಟಲ್ಲ, ಯಾವುದೇ ಗಿಡ ನೆಟ್ಟರೂ ಕೂಡ, ಅದು ಹೂವಿನ ಗಿಡ ಆಗಲಿ ಅಥವಾ ತುಳಸಿ ಗಿಡ ಆಗಲಿ, ಯಾವುದು ನೆಟ್ಟಿದ್ರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹಸುರಾಗಿಯೇ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಹೂವಿನ ಗಿಡದಲ್ಲಿ ಕೂಡ ಹಾಗೆ ತುಂಬ ಹೂ ಬಿಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಒಂದು ವೇಳೆ ಗಿಡ ನೆಟ್ಟಿದ್ದು ಉಂಟಲ್ಲ, ಯಾವತ್ತೂ ಹಸಿರಾಗಿರುತ್ತೆ ಅಥವಾ ಹೂಗಳನ್ನು ಜಾಸ್ತಿ ಬಿಡ್ತಾ ಇದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಮತ್ತು ಸ್ವಲ್ಪ ಸಾಯುವ ಸ್ಥಿತಿಯಲ್ಲಿ ಉಂಟು ಆ ಗಿಡ, ಅದಕ್ಕೆ ನೀವು ಉಂಟಲ್ಲ ಅದು ಏನಾದರೂ ಮಾಡಿ ವಾಪಸ್ ಅದನ್ನು ನೀವು ಮುಟ್ಟಿದ ಕೂಡಲೇ ಪುನಃ ಅದು ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು, ಆದರೂ ಕೂಡ ನಿಮ್ಮ ದೇಹದಲ್ಲಿ ದೈವಿಕ ಕಳೆ ಅಥವಾ ದೇವರ ಆಶೀರ್ವಾದ ನಿಮಗೆ ಇದೆ ಅಂತ ಹೇಳ್ಕೊಂಡು ಅರ್ಥ. ಇವಾಗ ದೈವಿಕ ಶಕ್ತಿ ಇರುವ ಹೆಣ್ಣು ಮಕ್ಕಳ 6ನೇ ಲಕ್ಷಣ ಯಾವುದು ಅಂತ ಹೇಳಿದರೆ, ಮನೆಯಲ್ಲಿ ಯಾರಿಗಾದರೂ ಹುಷಾರಿರುವುದಿಲ್ಲ, ಆಯಿತಾ, ಏನಾದರೂ ಜ್ವರ ಬಂದಿರುತ್ತೆ ಅಥವಾ ತುಂಬ ಜಾಸ್ತಿ ತಲೆನೋವು ಇರುತ್ತೆ, ಇಂತಹ ಹೆಂಗಸರು ಉಂಟಲ್ಲ, ಅವರನ್ನು ಹೋಗಿ ಒಂದು ಸಲ ತಲೆ ಸ್ಪರ್ಶ ಮಾಡಿದರೆ ಅಥವಾ ಒಂದು ಸಲ ಅವರನ್ನು ಸ್ಪರ್ಶ ಮಾಡಿದರೆ ಏನಾಗುತ್ತಂತ ಹೇಳಿದರೆ, ಅವರ ತಲೆನೋವು ಆಗಲಿ, ಅವರದ್ದು ಹುಷಾರಿಲ್ಲ ನೋಡಿ, ಅದೆಲ್ಲ ಬೇಗನೆ ಗುಣ ಆಗುತ್ತೆ ಅಂತ ಹೇಳ್ಕೊಂಡು ಅರ್ಥ. ಆದ್ದರಿಂದ ಉಂಟಲ್ಲ, ನೀವು ಯಾರಿಗಾದರೂ ತಲೆನೋವು ಅಂತ ಹೇಳುವಾಗ ತಲೆ ಸ್ವಲ್ಪ ಸವರಿದರೆ ಅಥವಾ ತಲೆ ಸ್ವಲ್ಪ ಮಸಾಜ್ ಮಾಡಿದರೆ, ಯಾರಿಗಾದರೂ ಹುಷಾರಿಲ್ಲ ಅನ್ನುವಾಗ ನೀವು ಸ್ವಲ್ಪ ಆರೈಕೆ ಮಾಡಿದರೆ ಅವರು ಬೇಗನೆ ಗುಣ ಆಗ್ತಾರೆ ಅಂತ ಹೇಳ್ಕೊಂಡು ಹೇಳಿದರೂ ಕೂಡ ಉಂಟಲ್ಲ, ನಿಮಗೆ 100ಗೆ 100% ದೈವಿಕ ಶಕ್ತಿ ಇದೆ ಅಂತ ಹೇಳ್ಕೊಂಡು ಅರ್ಥ. ಇದು ಎಲ್ಲರಿಗೂ ಕೂಡ ಇರುವುದಿಲ್ಲ, ಆಯಿತಾ, ತುಂಬ ಕಡಿಮೆ ಜನರಿಗೆ ಇಂತಹ ಶಕ್ತಿ ಇರೋದು. ಆದ್ರಿಂದ ನಾನು ಹೇಳ್ತಿರೋದು 12 ಕೂಡ ನೀವು ಕೇಳಿ, ಅಲ್ಲಿ ಉಂಟಲ್ಲ 1 ಲಕ್ಷಣ ಇದ್ರೂ ಕೂಡ ನೀವು ದೈವಿಕ ಮಹಿಳೆಯರು ಅಂತ. ಯಾಕಂತ ಹೇಳಿದ್ರೆ ದೈವಿಕ ಶಕ್ತಿ ಇರುತ್ತೆ ನೋಡಿ ಮಹಿಳೆ, ಅಂಥವರಲ್ಲಿ ಮಾತ್ರ ಹೀಲಿಂಗ್ ಪವರ್ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರು ಏನೇ ವಸ್ತುವನ್ನು ಮುಟ್ಟಿದ್ರು ಕೂಡ, ಅಂದರೆ ಆ ಜಾಗದಲ್ಲಿ ನೋವಿದ್ರೂ ಕೂಡ ಅದನ್ನೆಲ್ಲ ಹೀಲ್ ಮಾಡ್ಕೊಳ್ಳೋದು, ಅಂದರೆ ಗುಣ ಮಾಡುವ ಶಕ್ತಿಯನ್ನು ಆ ಮಹಿಳೆ ಹೊಂದಿರ್ತಾರೆ ಅಂತ ಹೇಳ್ಕೊಂಡು ಅರ್ಥ. ಆದ್ದರಿಂದ ಉಂಟಲ್ಲ, ನೀವು ತುಂಬ ಕೆಲವೊಂದು ಡಾಕ್ಟ್ರನ್ನು ನೋಡಿರಬಹುದು, ಏನಂತ ಹೇಳಿದರೆ ಆ ಡಾಕ್ಟ್ರದ್ದು ಇದು ಟ್ಯಾಬ್ಲೆಟ್ ತೊಗೊಳ್ಬೇಕು, ಸಿರಪ್ ಕುಡಿಬೇಕು ಅಂತ ಹೇಳ್ಕೊಂಡಿಲ್ಲ. ನೀವು ಆ ಡಾಕ್ಟರ್ ಮುಖ ನೋಡಿದ್ರು ಕೂಡಲೇ ಅಥವಾ ಡಾಕ್ಟರ್ ನಿಮ್ಮನ್ನು ಒಂದು ಸಲ ಮುಟ್ಟಿದ ಕೂಡಲೇ ಏನಾಗುತ್ತೆ ಅಂತ ಹೇಳಿದರೆ ಕೆಲವರು ಆರೋಗ್ಯ ಗುಣ ಆಗುತ್ತೆ. ಅಂದರೆ ಎಷ್ಟೇ ಹುಷಾರಿಲ್ಲ ಅಂತ ಹೇಳಿದ್ರು ಅವರು ಡಾಕ್ಟರ್ ಮುಖ ನೋಡಿದ ಕೂಡಲೇ ಸರಿಯಾಗಿ ಬಿಡ್ತಾರೆ ನೋಡಿ. ಇಂತಹದ್ದು ಉಂಟಲ್ಲ ಎಲ್ಲರಿಗೂ ಕೂಡ ಇರುವುದಿಲ್ಲ ಶಕ್ತಿ. ಆದರೆ ಇವಾಗ ದೈವಿಕ ಶಕ್ತಿ ಇರುವ ಮಹಿಳೆಯ 7ನೇ ಲಕ್ಷಣ ಯಾವುದು ಅಂತ ಹೇಳಿದ್ರೆ, ಪದ್ಮಿನಿ ಜಾತಿಯ ಸ್ತ್ರೀಗಳು ಅಂತ ಹೇಳ್ಕೊಂಡು ಹೇಳ್ತಾರೆ ಇವರನ್ನು. ಯಾಕೆ ಅಂತ ಹೇಳಿದ್ರೆ, ಇವರು ಪರ್ಫ್ಯೂಮ್ ಹಾಕೊಳ್ಬೇಕು ಅಂತ ಹೇಳ್ಕೊಂಡಿಲ್ಲ, ಏನು ಗಂಧ ಎಲ್ಲ ಸವರಬೇಕು ಅಂತ ಹೇಳ್ಕೊಂಡು ಇಲ್ಲ, ಏನೂ ಇಲ್ಲ. ಇವರು ಹತ್ತಿರ ಬರುವಾಗನೇ ಉಂಟಲ್ಲ ಒಂಥರ ಘಮ ಘಮ ಬರ್ತಾ ಇರುತ್ತೆ. ಪರ್ಫ್ಯೂಮ್ ಹಾಕ್ಕೊಳ್ಳಿಲ್ಲ ಅಂತ ಹೇಳಿದ್ರು ಕೂಡ ಅವ್ರ ಹತ್ರ ಘಮ ಘಮ ಬರ್ತಾ ಇರುತ್ತೆ. ಒಂದೇ ಚಂದನದ ಪರಿಮಳ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಗಂಧದ ಪರಿಮಳ ಬರುತ್ತೆ, ಯಾವುದಾದ್ರೂ ಒಂದು ಸುಗಂಧ ಬರ್ತಾ ಇರುತ್ತೆ. ಅಂತಹ ದೇಹ ಇದು ಯಾರಿಗಾದ್ರೂ ಉಂಟಲ್ಲ, ನೀವು ಮಹಿಳೆಯರಾಗಿದ್ದು ನೀವು ಯಾವುದೇ ಪರ್ಫ್ಯೂಮ್ ಹಾಕ್ತಾ ಇಲ್ಲ, ಯಾವುದೇ ಪೌಡರ್ ಹಾಕ್ತಾ ಇಲ್ಲ, ಏನು ಹಾಕ್ತಾ ಇಲ್ಲ, ಆದರೂ ಕೂಡ ನಿಮ್ಮ ದೇಹದಿಂದ ಪರಿಮಳ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ, ನೀವು ಕೂಡ ಏನಂತ ಹೇಳಿದ್ರೆ ಪದ್ಮಿನಿ ಜಾತಿಯ ಸ್ತ್ರೀಯರಿಗೆ ಸೇರಿದ್ದೀರಾ. ಅಂದರೆ ನಿಮಗೆ ದೈವಿಕ ಶಕ್ತಿ ಇದೆ ಅಂತ ಹೇಳ್ಕೊಂಡು ಅರ್ಥ. ಯಾರಿಗೂ ಕೂಡ 100ಕ್ಕೆ ಉಂಟಲ್ಲ 1% ಜನರಿಗೆ ಮಾತ್ರ, 100ಕ್ಕೆ ಅಲ್ಲ 1000ಕ್ಕೆ 1% ಜನರಿಗೆ ಮಾತ್ರ ಹೆಣ್ಣು ಮಕ್ಕಳಿಗೆ ಈ ಶಕ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ನೋಡಿ, ಒಂದು ದಿವಸ ಸ್ನಾನ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. ಆದರೆ ಇಂತಹ ಹೆಣ್ಣು ಮಕ್ಕಳು ಉಂಟಲ್ಲ, ಒಂದು ದಿನ ಸ್ನಾನ ಮಾಡಲಿಲ್ಲ ಅಂದ್ರೂ ಹೇಳಿದ್ರು ಕೂಡ ಗೊತ್ತಾಗೋದಿಲ್ಲ, ಅಂದರೆ ಅವರದ್ದು ದೇಹದಿಂದ ಘಮ ಘಮ ಬರ್ತಾ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ದೈವಿಕ ಶಕ್ತಿ ಇರುವ ಹೆಣ್ಣು ಮಕ್ಕಳ 8ನೇ ಲಕ್ಷಣ ಯಾವುದು ಅಂತ ಹೇಳಿದರೆ, ವಾಕ್ಸಿದ್ಧಿ ಅಂತ ಹೇಳ್ಕೊಂಡು. ಅಂದರೆ ಅವರು ಕೋಪದಲ್ಲಿ ಬೈದರೂ ಕೂಡ ಅಥವಾ ನಿಮಗೆ ಸಂತೋಷದಲ್ಲಿ ಏನು ಹೇಳಿದರೂ ಕೂಡ ಅವರು ಹೇಳಿದ ಮಾತು ನಿಜ ಆಗುತ್ತೆ. ಇಂತಹ ಹೆಣ್ಣು ಮಕ್ಕಳ ಹತ್ರ ನೀವು ತುಂಬ ಜಾಗ್ರತೆ ಆಗಿರಬೇಕು. ಯಾಕಂತ ಹೇಳಿದರೆ ಅಂತಹ ಹೆಣ್ಣು ಮಕ್ಕಳು ನೋಡಿ, ಕೋಪದಲ್ಲಿ ಮಾತಾಡಿದ್ರು ಕೂಡ ಏನಾದರೂ ನಿಮಗೆ ಕೆಟ್ಟದಾಗಿ ಮಾತಾಡಿದ್ರು ಅಂತ ಹೇಳ್ಕೊಂಡು ಹೇಳುವ, ಕೋಪದಲ್ಲಿ ಕೋಪ ಮಾಡಿಕೊಂಡು ಏನೋ ಬೈದ್ರು ಅಂತ ಹೇಳುವ, ಅದು ಅದೇ ರೀತಿಯಲ್ಲಿ ಆ ಘಟನೆ ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಅಥವಾ ಅವರು ಹೇಳಿದ ಹಾಗೆ ನಿಮಗೆ ಜೀವನದಲ್ಲಿ ನಡೆಯುತ್ತೆ.
ಅದೇ ರೀತಿಯಲ್ಲಿ ಸಂತೋಷದಲ್ಲಿ ಖುಷಿಯಾಗಿರುವಾಗ ಉಂಟಲ್ಲ, ಹರಸಿದ್ರು ಅಂತ ಹೇಳ್ಕೊಂಡು ಹೇಳುವ, ಅಂದರೆ ಒಳ್ಳೇದಾಗಲಿ ನಿಮಗೆ ಅಂತ ಹೇಳ್ಕೊಂಡು ಎಣಿಸಿದ್ರು ಅಂತ ಹೇಳ್ಕೊಂಡು ಹೇಳಿದ್ರು ಕೂಡ ಅದು ಕೂಡ ನಿಮ್ಮ ಜೀವನದಲ್ಲಿ ನಿಜ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ, ನೀವು ಉಂಟಲ್ಲ ಇಂತಹ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಬರೆಸಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಇಂಥವರು ಅಂದರೆ ವಾಕ್ಸಿದ್ಧಿ ಹೊಂದಿರುವವರು ಏನಾಗುತ್ತೆ ಅಂತ ಹೇಳಿದರೆ, ಜಾಸ್ತಿ ಸಂತೋಷದಲ್ಲಿ ಇರುವುದಕ್ಕಿಂತ ದುಃಖದಲ್ಲಿ ಜಾಸ್ತಿ ಇರುವಾಗ ಹೇಳಿದ ಮಾತು ನಿಜ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇಂತಹ ದೈವಿ ಶಕ್ತಿ ಇರುವ ಹೆಣ್ಣು ಮಕ್ಕಳನ್ನು ಕೂಡ ಏನು ಕೂಡ ನೀವು ಮನಸ್ಸು ನೋವು ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಅವರು ಹೇಳಿದ ಮಾತು ಉಂಟಲ್ಲ, ಅದು ಸಂಭವಿಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಸ್ವಲ್ಪ ಇಂತಹ ಹೆಣ್ಣು ಮಕ್ಕಳಿಂದ ಜಾಗೃತೆಯಾಗಿರಿ. ಇವಾಗ ದೈವಿಕ ಶಕ್ತಿ ಇರುವ ಹೆಣ್ಣು ಮಕ್ಕಳ 9ನೇ ಲಕ್ಷಣ ಯಾವುದು ಅಂತ ಹೇಳಿದರೆ, ಎಷ್ಟು ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಇವರು ಕುಗ್ಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಮನೆಯಲ್ಲಿ ಎಷ್ಟೇ ಕಷ್ಟ ಇರಲಿ, ಗಂಡ ಉಂಟಲ್ಲ ಕೆಲಸ ಮಾಡೋದ್ರಲ್ಲಿ ಫುಲ್ ಲಾಸ್ ಆಗಿ ಝೀರೋ, ಅಂದರೆ ಬೀದಿಗೆ ಬೇಕಾದರೆ ಬಂದಿರಲಿ, ಇಂತಹ ಹೆಣ್ಣು ಮಕ್ಕಳು ಏನು ಮಾಡ್ತಾರಂತ ಹೇಳಿದರೆ ಒಂದು ದೀಪದಂತೆ ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ ಇಂತಹ ಸಮಯದಲ್ಲೇ, ಅಂದರೆ ಮನೆಯ ಕಷ್ಟದ ಪರಿಸ್ಥಿತಿಯಲ್ಲೇ ಅವರ ದೇಹದಲ್ಲಿರುವ ಧೈರ್ಯ ಲಕ್ಷ್ಮಿ ಹೊರಗಡೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಕೆಳಗೆ ಪಾತಾಳಕ್ಕೆ ಬಿದ್ದ ಗಂಡನನ್ನು ಅಥವಾ ಅವರ ಸಂಸಾರವನ್ನು ಕೂಡ ಮೇಲೆತ್ತುವ ಶಕ್ತಿಯನ್ನು ಹೊಂದಿರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇಂತಹ ಮಕ್ಕಳು ಕೂಡ, ಹೆಣ್ಣು ಮಕ್ಕಳು ಕೂಡ ನಿಮ್ಮಲ್ಲಿ ಇರಬಹುದು. ಕೆಲವರೆಲ್ಲ ಏನಂತ ಹೇಳಿದರೆ ತುಂಬ ಕಷ್ಟ ಇದ್ದರೂ ಕೂಡ ಅದನ್ನುಂಟಲ್ಲ ಧೈರ್ಯವಾಗಿ ನಿಭಾಯಿಸುವ ಹೆಣ್ಣು ಮಕ್ಕಳು. ಇಂತಹ ಶಕ್ತಿ ನಿಮ್ಮಲ್ಲಿ ಇದ್ದರೂ ಕೂಡ ನೀವು 100ಗೆ 100% ಧೈರ್ಯ ಲಕ್ಷ್ಮಿಯೇ ಅಂತ ಹೇಳ್ಕೊಂಡು ಅರ್ಥ. ಇವರು ಯಾವುದಕ್ಕೂ ಕೂಡ ಹೆದರುವುದಿಲ್ಲ, ಯಾವ ಮನುಷ್ಯರಿಗೂ ಹೆದರುವುದಿಲ್ಲ, ಯಾವರಿಗೂ ಹೆದರುವುದಿಲ್ಲ ಆಯಿತಾ. ಅವರು ಜಾಣ್ಮೆಯಿಂದ ಮೇಲೆ ಬರುವುದು ಹೇಗೆ ಅಂತ ಹೇಳ್ಕೊಂಡು ಮಾತ್ರ ಆಲೋಚನೆ ಮಾಡ್ತಾ ಇರ್ತಾರೆ, ಬಿಟ್ಟರೆ ಭಯ ಮಾಡಿಕೊಂಡು ಅವರು ಅಡಗಿ ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಇಂತಹ ಹೆಣ್ಣು ಮಕ್ಕಳು ಆಯಿತಾ. ಏನಾದರೂ ಮಾಡಿ ಮುಂದೆ ಬರಲಿಕ್ಕೆ ನೋಡ್ತಾರೆ ಆಯಿತಾ. ಅದನ್ನು ಬಿಟ್ಟು ಉಂಟಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೂ ಕೂಡ ಅವರ ಬಾಯಿಂದ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ದೈವಿಕ ಶಕ್ತಿ ಇರುವ ಹೆಣ್ಣು ಮಕ್ಕಳ 10ನೇ ಲಕ್ಷಣ ಯಾವುದು ಅಂತ ಹೇಳಿದರೆ, ಹಣೆಯ ಮೇಲಿನ ತೇಜಸ್ಸು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಹಣೆಯ ಮೇಲಿನ ತೇಜಸ್ಸು ಅಂತ ಹೇಳಿದರೆ, ಇವರು ಉಂಟಲ್ಲ ಮೇಕಪ್ ಮಾಡಲೇ ಇಲ್ಲ ಅಂತ ಹೇಳಿದ್ರು ಕೂಡ ಏನೂ ಕೂಡ ಮೇಕಪ್ ಮಾಡ್ಕೊಳ್ಳಿಲ್ಲ, ಮುಖ ತೊಳ್ಕೊಂಡು ಬಂದು ಒಂದು ಕುಂಕುಮ ಇಟ್ಟು ಕೂಡ ಅವರ ಮುಖ ತೇಜಸ್ಸಿಂದ ಕೂಡಿರ್ತದೆ ಆಯಿತಾ. ಇಂತಹ ಮಹಿಳೆಯರದು ಉಂಟಲ್ಲ ಮುಖ ಮತ್ತೆ ಉಂಟಲ್ಲ ಹಣೆಯಲ್ಲಿ ಉಂಟಲ್ಲ ತೇಜಸ್ಸು ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಇವರು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವೇ ಆಗಿರ್ತಾರೆ. ಯಾರು ಏನು ಕೂಡ ಮೇಕಪ್ ಮಾಡದೆ, ಸ್ವಲ್ಪ ಕೂಡ ಮೇಕಪ್ ಮಾಡದೆ ಡೈರೆಕ್ಟಾಗಿ ಮುಖ ಚಂದ ಮಾಡಿ ತೊಳ್ಕೊಬಂದು ಒಂದು ಕುಂಕುಮ ಇಟ್ಕೊಂಡ್ರು ಕೂಡ ಚಂದ ಕಾಣ್ತಾರೆ ನೋಡಿ ಯಾವ ಹೆಣ್ಣು ಮಕ್ಕಳು. ಅಂತಹ ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಇರ್ತಾಳೆ, ಜೊತೆಗೆ ಪಾರ್ವತಿ ದೇವಿ ಅಂದರೆ ಗೌರಿಯ ಆಶೀರ್ವಾದ ಕೂಡ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇಂತಹವರು ಕೂಡ ಹಾಗೆ ದೈವಿಕ ಮಹಿಳೆಯರು. ಇಂತಹ ಮಹಿಳೆಯರನ್ನುಂಟಲ್ಲ ಯಾವ ಗಂಡು ಮಕ್ಕಳು ಕೂಡ ಆಯಿತಾ, ನಾನು ಹೇಳಿದ್ದು ತಪ್ಪು ತಿಳ್ಕೊಳ್ಬೇಡಿ, ಯಾವ ಗಂಡು ಮಕ್ಕಳು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಏನು ಮಾಡ್ತಾರಂತ ಹೇಳಿದರೆ, ಇವರನ್ನು ನೋಡುವಾಗ ಉಂಟಲ್ಲ ಎರಡೂ ಕೈ ಮುಗಿದು ನಮಸ್ಕರಿಸಬೇಕು ಅನ್ನುವ ಭಕ್ತಿಯ ಭಾವನೆ ಕಂಡು ಬರುತ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ ಇಂತಹ ಮಹಿಳೆಯರದು ಮನಸ್ಸು ನೋಯಿಸಲಿಕ್ಕೆ ಹೋಗಬೇಡಿ ನೋಡಿ. ಯಾರು ಕೂಡ ನೋಡುವಾಗ ಉಂಟಲ್ಲ ಒಂಥರ ಸಾಧ್ವಿಕರ ಥರ ಕಾಣಿಸ್ತಾರೆ ನೋಡಿ. ಅಂತಹ ಮಹಿಳೆಯರಲ್ಲಿ 100ಗೆ 100% ದೇವರದ್ದು ಆಶೀರ್ವಾದ ಇರುತ್ತೆ, ಅಥವಾ ದೈವಿಕ ಲಕ್ಷಣ ಇರುತ್ತೆ, ಅಥವಾ ದೈವಿಕ ಕಳೆ ಇರುತ್ತೆ. ಇಂತಹ ಮಕ್ಕಳ ಮನಸ್ಸನ್ನು ನೋಯಿಸಲಿಕ್ಕೆ ಕೂಡ ಹೋಗಬೇಡಿ. ಇವಾಗ ದೈವಿಕ ಶಕ್ತಿ ಇರುವ ಹೆಣ್ಣು ಮಕ್ಕಳ 11ನೇ ಲಕ್ಷಣ ಯಾವುದು ಅಂತ ಹೇಳಿದರೆ ಕರುಣೆ. ಯಾರಾದರೂ ಬಡವರನ್ನು ನೋಡಿದಾಗ ಅಥವಾ ದೇವಸ್ಥಾನಕ್ಕೆ ಹೋದಾಗ ದೇವರ ವಿಗ್ರಹ ನೋಡಿದಾಗ ಇವರಿಗೆ ಏನಾಗುತ್ತಂತ ಹೇಳಿದರೆ ಕಣ್ಣಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಬಡವರಿರ್ತಾರೆ ನೋಡಿ, ಅಂಥವರನ್ನು ನೋಡುವಾಗೆಲ್ಲ ಯಾಕೋ ಪಾಪ ತುಂಬ ಕಷ್ಟಪಡ್ತಿದ್ದಾರೆ ಅಂತ ಹೇಳ್ಕೊಂಡು ಅವರಿಗೆ ಗೊತ್ತಿಲ್ಲದೆ ರೀತಿಯಲ್ಲೇ ಕಣ್ಣಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋದಾಗ ದೇವರ ವಿಗ್ರಹ ನೋಡುವಾಗ ಕೂಡ ಹಾಗೆ. ಯಾಕಂತ ಹೇಳಿದರೆ ಅವರ ಹೃದಯ ಮತ್ತು ಮನಸ್ಸು ಯಾವ ಕಲ್ಮಶ ಕೂಡ ಇಲ್ಲ ಅಂತ ಹೇಳ್ಕೊಂಡು ಅರ್ಥ. ಅಂತಹ ಹೆಣ್ಣು ಮಕ್ಕಳು ಯಾರನ್ನು ನೋಡಿ ನಿಮಗೆ ನೋಡಿದ ಕೂಡಲೇ ಬೇಜಾರಾಗುತ್ತೆ, ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳುವ ಯಾವ ಹೆಣ್ಣು ಮಕ್ಕಳಿದ್ದಾರೆ ನೋಡಿ, ಅವರ ಮನಸ್ಸು ನಿರ್ಮಲವಾಗಿದೆ, ಅವರ ಮನಸ್ಸಿನಲ್ಲಿ ಯಾವ ಕಲ್ಮಶ ಕೂಡ ಇಲ್ಲ, ಹೃದಯದಲ್ಲಿ ಕೂಡ ಯಾವ ಕಲ್ಮಶ ಇಲ್ಲ, ಅವರ ಹೃದಯ ಕೂಡ ಶುದ್ಧವಾಗಿದೆ ಅಂತ ಹೇಳ್ಕೊಂಡು ಅರ್ಥ ಆಯಿತಾ. ಆದ್ದರಿಂದ ನಿಮಗೆ ಯಾರಿಗಾದರೂ ಉಂಟಲ್ಲ ಬಡವರನ್ನೆಲ್ಲ ನೋಡುವಾಗ ಅಥವಾ ಹಸಿದವರನ್ನು ನೋಡಿದಾಗ ಅಥವಾ ದೇವಸ್ಥಾನದಲ್ಲಿ ವಿಗ್ರಹ ನೋಡಿದಾಗ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಣ್ಣಲ್ಲಿ ನೀರು ಬರ್ತದೆ ಅಂತ ಹೇಳ್ಕೊಂಡು, ಆದರೆ ಕೂಡ ನೀವು ದೈವಿಕ ಮಹಿಳೆಯರೇ ಅಂತ ಹೇಳ್ಕೊಂಡು. ಇವಾಗ ದೈವಿಕ ಮಹಿಳೆಯ 12ನೇ ಲಕ್ಷಣ ಯಾವುದು ಅಂತ ಹೇಳಿದರೆ ಉದ್ದ ಮತ್ತು ಕಪ್ಪು ಕೂದಲು ಅಂತ ಹೇಳ್ಕೊಂಡು ಹೇಳ್ತಾರೆ.
ಯಾರಿಗೆ ನೋಡಿ ಉದ್ದ ಕೂದಲಿರುತ್ತೆ, ಕಪ್ಪು ಕೂದಲಿರುತ್ತೆ ನೋಡಿ, ನೈಸರ್ಗಿಕವಾಗಿ ಆಯಿತಾ, ಇದೆಲ್ಲ ಉದ್ರಿ ಎಲ್ಲ ಹಾಕೊಂಡು ಚೌರಿ ಹಾಕೊಂಡು ವಿಗ್ಗು ಎಲ್ಲ ಹಾಕೊಂಡಲ್ಲ, ನೈಸರ್ಗಿಕವಾಗಿ ಯಾರ್ದು ಕೂದಲು ಉದ್ದ ಇರುತ್ತೆ, ಕಪ್ಪಾಗಿರುತ್ತೆ ನೋಡಿ, ಅಂತಹ ಮಕ್ಕಳಿಗೆ ಉಂಟಲ್ಲ, ಹೆಣ್ಣು ಮಕ್ಕಳಿಗೆ ಬರೀ ಅದು ಸೌಂದರ್ಯ ಮಾತ್ರ ಅಲ್ಲ, ಅದು ಶಕ್ತಿ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರ ಮನೆಯಲ್ಲಿ ಯಾವುದೇ ಕೆಡಕು ಆಗುವುದನ್ನು ಕೂಡ ತಡೆಯುವ ಶಕ್ತಿಯನ್ನು ಆ ಮಹಿಳೆ ಹೊಂದಿರುತ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಆದ್ದರಿಂದ ಕೆಲವರನ್ನು ನೀವು ನೋಡಿ ಅಬ್ಸರ್ವ್ ಮಾಡಿ, ಏನಂತ ಹೇಳಿದರೆ ತುಂಬ ಉದ್ದ ಕೂದಲಿರುತ್ತೆ ಹೆಣ್ಣು ಮಕ್ಕಳು, ಅವರು ಕೂದಲೆಲ್ಲ ಕಟ್ ಮಾಡ್ಕೊಂಡು ಬರ್ತಾರೆ, ಅಥವಾ ಕೂದಲು ಕಟ್ ಮಾಡಲಿಕ್ಕೆ ಹೋದ ನಂತರ, ಕಟ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿ ಏನಾದರೂ ಒಂದು ಕೆಟ್ಟದ್ದು ಸಂಭವಿಸ್ತದೆ ಆಯಿತಾ. ಬೇರೆ ಟೈಮಲ್ಲೆಲ್ಲ ಸರಿ ಇರುತ್ತೆ, ಆದರೆ ಈ ಹೆಣ್ಣು ಮಕ್ಕಳು ಅಂದರೆ ದೈವಿಕ ಶಕ್ತಿ ಇರುವ ಹೆಣ್ಣು ಮಕ್ಕಳ ಕೂದಲನ್ನು ಕಟ್ ಮಾಡಿದ ಕೂಡಲೇ ಏನಾದರೂ ಒಂದು ಗಲಾಟೆ ಅಥವಾ ಏನೋ ನೋವು, ಮನೆಯಲ್ಲಿ ಕಣ್ಣೀರು ಹಾಕುವ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ ಯಾವುದಾದ್ರೂ ಬರ್ತದೆ ಅಂತ ಹೇಳ್ಕೊಂಡಾದರೆ ಅಂತಹ ಹೆಣ್ಣು ಮಕ್ಕಳು ಉಂಟಲ್ಲ, ಇನ್ನು ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ಕೂದಲು ಕಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲ ಹೆಣ್ಣು ಮಕ್ಕಳಿಗೆ ಕೂಡ ಉದ್ದ ಕೂದಲು ಬರುವುದಿಲ್ಲ. ಈ ದೈವಿಕ ಶಕ್ತಿ ಇರುವ ಹೆಣ್ಣು ಮಕ್ಕಳಿಗೆ ಮಾತ್ರನೇ ಉದ್ದ ಕೂದಲು ಬರುವುದು. ಒಂದು ವೇಳೆ ನಿಮಗೆ ಉದ್ದ ಕೂದಲು ಉಂಟು ಅಂತ ಹೇಳ್ಕೊಂಡಾದ್ರೆ ಉಂಟಲ್ಲ, ನೀವು ಸಾಕ್ಷಾತ್ ಮಹಾಲಕ್ಷ್ಮಿ ಅಥವಾ ಗೌರಿಯ ಸ್ವರೂಪರಾಗಿರ್ತೀರ. ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ಅಂತಹ ಕೂದಲನ್ನು ಕಟ್ ಮಾಡಬೇಡಿ. ಇಡೀ ಕುಟುಂಬಕ್ಕೆ ಬರುವ ತೊಂದರೆಯನ್ನು ಉಂಟಲ್ಲ, ನೀವು ತಡೆ ಹಿಡಿಯುವ ಶಕ್ತಿಯನ್ನು ಹೊಂದಿರ್ತೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಹೇಳ್ತಿರೋದು ನಾನು, ಈ 12 ಲಕ್ಷಣದಲ್ಲಿ ಒಂದು ಲಕ್ಷಣ ನಿಮಗೆ ಕಾಣಿಸಿದ್ರು ಕೂಡ ನೀವು ದೈವಿಕ ಸ್ವರೂಪರೇ ಅಂತ ಹೇಳ್ಕೊಂಡು, ಈ ಥರದ್ದು ಏನು ಕೂಡ ಇಲ್ಲ, ನಾವು ಹಾಗಾದರೆ ದೈವಿಕ ಸ್ವರೂಪರಲ್ಲವಾ ಅಂತ ಹೇಳಿದರೆ ನೀವು ಕೂಡ ದೈವಿಕ ಸ್ವರೂಪರೇ. ಎಲ್ಲ ಹೆಣ್ಣು ಮಕ್ಕಳು ಕೂಡ ಮಹಾಲಕ್ಷ್ಮಿಯ ಸ್ವರೂಪನೇ ಆಯಿತಾ. ಅದರಲ್ಲಿ ಕೂಡ ಉಂಟಲ್ಲ, ಈ 12 ಲಕ್ಷಣ ಇದ್ದವರಿಗೆ ಉಂಟಲ್ಲ ಸ್ವಲ್ಪ ದೈವಿಕ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು ನೋಡಿದ್ರಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ದೈವಿಕ ಶಕ್ತಿ ಇರುವ ಹೆಣ್ಣು ಮಕ್ಕಳ 12 ಲಕ್ಷಣಗಳನ್ನು ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.